ಸುಧೀಂದ್ರ ಅವರು ಈಗ ಇಂಥ ಒಂದು ವೋಟ್ ಚೋರಿ ವಿಚಾರಕ್ಕೆ 10,000 ಹಣ ನೀಡಿಬಿಡುತ್ತೆ ಯಾಕೆ? ಚುನಾವಣೆ ಟೈಮಲ್ಲಿ ಚುನಾವಣಾ ಆಯೋಗ ಏನಕ್ಕೂ ಆಕ್ಷೇಪಣೆ ಮಾಡಲ್ಲ ಯಾಕೆ? BJP ಸರ್ಕಾರ ಮತ್ತು ಚುನಾವಣಾ ಆಯೋಗ ಒಂದೇ ನಾಣ್ಯದ ಎರಡು ಮುಖಗಳು, ಇವೆಲ್ಲ ಮಾತಾಡ್ತಿರಲ್ಲ ನಿಮ್ಮ ನಾಯಕರುಗಳು. ಏನು ಮಾಡೋಕ್ಕೆ ಹೊರಟಿದ್ದೀರಿ? ಆಯ್ತಪ್ಪ, ಈಗ ಇನ್ನೂ ರಾಮಲೀಲಾ ಮೈದಾನನ ಇನ್ನೊಂದು 5 ವರ್ಷಕ್ಕೆ ಬುಕ್ ಮಾಡ್ಕೊಂಬಿಡಿ. ಒಂದೊಂದು ಪ್ರತಿ ವಾರಕ್ಕೋ ತಿಂಗಳಿಗೋ ಯಾವಾಗ ನಿಮ್ಮ ನಾಯಕರುಗಳಿಗೆ ಮೈಕ್ ಮುಂದೆ ನಿಂತ್ಕೋಬೇಕು ಅನಿಸುತ್ತೋ ಅವಾಗೆಲ್ಲ ಮಾಡ್ಕೊಂಬಿಡಿ. ಜನ ಏನು ಮಾಡ್ಬೋದು ಹೇಳಿ? ಇವು ದಂಗೆ ಹೇಳಬೇಕು ಅನ್ನೋದಾದರೆ ದಂಗೆ ಪಿತೂರಿ ನಿಮ್ಮಲ್ಲೇ ಬರುತ್ತೆ. ಮತ್ತು ದಂಗೆಯಲ್ಲಿ ರಾಹುಲ್ ಗಾಂಧಿ ಒಳ್ಳೆ 10 ಜನಪಥ ರಸ್ತೆನ ಎಲ್ಲಿ ರಾಹುಲ್ ಗಾಂಧಿ ಮನೆ ಇರೋದೀಗ ಅಲ್ಲೆಲ್ಲ ಖಾಲಿ ಮಾಡಿಸಿ ಮತ್ತೆ ಕೊಟ್ರಲ್ಲ, ಅಲ್ಲೆಲ್ಲ ಆರಾಮಾಗಿ ಕೂತ್ಕೊಂಡು ಬಡ ಜನ ಮತ್ತೆ ಬೀದಿಗೆ ಹೋಗಿ ಜೆನ್ಜಿ ಮಾದರಿ ದಂಗೆ ಎದ್ದುಬಿಡಿ. ಆ ಒಂದಿದ ಈಗ ನಾಲೆಡ್ಜ್ ತುಂಬ್ತಾ ಇದ್ದೀರಾ ನೀವು. ಆಗಿರೋ ಅನ್ಯಾಯದ ಬಗ್ಗೆ ಗೊಳೋ ಅಂತ ಇದ್ದೀರ ಅವ್ರ ಮುಂದೆ. ಅಯ್ಯೋ ಪಾಪ ಈ ಹುಡುಗ ಗೆಲ್ತಿದ್ದ, ಪಾಪ ಯಾರೋ ಟ್ರೋಫಿ ಕಿತ್ಕೊಂಡು ಹೋಗ್ಬಿಟ್ರಂತೆ. ಆ ಒಂದು ಅನುಕಂಪ ಬರಬಹುದೇ ವಿನಃ ಈ ಒಂದು ನಿಮ್ಮ ಆರೋಪವನ್ನು ಜಯವನ್ನಾಗಿ ನೀವು ಪರಿವರ್ತಿಸಲಾರಿರಿ. ಇದಕ್ಕೆ ನೋಡಿ ಒಂದೇ ಹೇಳ್ತೇನೆ. ಮೊದಲನೇದಾಗಿ ನಾನು ನಮ್ಮ BJP ಸ್ನೇಹಿತರು ದಿನೇಶ್ ಅವರು ಹೇಳಿದ್ರಿಂದ ಶುರು ಮಾಡ್ತೀನಿ. ಅಲ್ಲ, ಗೋವಿಂದರಾಜು ಅವ್ರು ಹೇಳಿದ್ರಿಂದ ನಾವು ಅದೇನು ಜನರ ಸಮಸ್ಯೆ ಅಲ್ಲ, ಇದು ಬರೀ ಕಾಂಗ್ರೆಸ್ ಸಮಸ್ಯೆ ಅಂತ ಹೇಳಿದ್ರು. ಒಂದು ನಮ್ಮ ಆಮ್ ಆದ್ಮಿ ಪಾರ್ಟಿ ವಕ್ತಾರರು ಕೂಡ ನಮಗೂ ಅಂದರೆ ಟೋಟಲ್ ಅಲೈನ್ಮೆಂಟ್ ಇಲ್ಲದೆ ಅಟ್ಲೀಸ್ಟ್ ಹಿ ಅಕ್ನಾಲೇಜ್ ದಟ್ ಈ ರೀತಿ ಒಂದು ವಿಷಯ ಒಂದು. ಆಮೇಲೆ ಜನರ ಸಮಸ್ಯೆ ಅಲ್ಲ ಅನ್ನೋಕ್ಕೆ ನಾವು ಇಡೀ ದೇಶದಿಂದ ಕೋಟ್ಯಾಂತರ ಜನ ಸಹಿ ಹಾಕಿ ಫೋನ್ ನಂಬರ್ಗಳು ಕೊಟ್ಟು ಎತ್ತಿಗೋ ಕಳಿಸ್ತಾ ಇರಲಿಲ್ಲ. ಒಂದು. ಎರಡನೇದು, ನೀವು ಅಷ್ಟಿದ್ರೆ ಇದು ಎಲೆಕ್ಷನ್ ಕಮಿಷನ್ಗೆ ಹೋಗಿ ದಾಖಲೆ ಕೊಡಿ. ನೋಡಿ ಸ್ವಾಮಿ, ಕಾಂಗ್ರೆಸ್ಸಿಂದ ರಾಹುಲ್ ಗಾಂಧಿ ಅವರು 4 ಲೆಟರ್ ಬರೆದ್ರು ಎಲೆಕ್ಷನ್ ಕಮಿಷನ್ಗೆ. ಏನು ನಿಮ್ದು ಇದರದ್ದು ಬಗ್ಗೆ ನಮಗೆ ಡೀಟೇಲ್ಸ್ ಕೊಡಿ ಅಂತ. ಅದಲ್ಲದೆ ನ್ಯಾಷನಲ್ ಅಧ್ಯಕ್ಷರು ಮತ್ತು ಕೆಲವು ಸ್ಟೇಟ್ ಮುಖ್ಯಮಂತ್ರಿಗಳು ಮತ್ತು ಕೆಲವು ರಾಜ್ಯದಲ್ಲಿನ PCC ಅಧ್ಯಕ್ಷರುಗಳು ಸೇರಿ 11 ಅಧಿಕೃತವಾಗಿ, ನಾನು ಕೂತ್ಕೊಂಡು ಬರೆದ್ರು ಇನ್ನೊಬ್ರು ಬರೆದ್ರು ಅಂತ ಹೇಳ್ತಾ ಇಲ್ಲ, ಅಧಿಕೃತವಾಗಿ ಪ್ರೋಟೋಕಾಲ್ ಇರ್ತಕ್ಕಂಥವರು ಈ ಎಲೆಕ್ಷನ್ ಕಮಿಷನ್ ಅವರು ಆ ಲೆಟರ್ನ ಅಕ್ನಾಲೇಜ್ ಮಾಡಿ ರಿಪ್ಲೈ ಮಾಡಲೇಬೇಕಂತ ಅವರು 11 ಪತ್ರಗಳು, ಅದರಲ್ಲಿ 4 ರಾಹುಲ್ ಗಾಂಧಿ ಅವ್ರದ್ದು ಸೇರೋಯ್ತು. ಒಂದೇ ಒಂದು ಪತ್ರಕ್ಕೆ ರೆಸ್ಪಾನ್ಸ್ ECಯಿಂದ ಇಲ್ಲ. ಆಮೇಲೆ ಡಿಜಿಟಲ್ ಲಿಸ್ಟು ಪ್ರತಿ ವರ್ಷ ಕೊಡ್ತಾ ಇದ್ರು. ಇವ್ರು ಹೇಳ್ತಾರಲ್ಲ, ನೀವು 2008ರಲ್ಲಿ ಗೆದ್ದಾಗ ನಿಮ್ಗೆ ಚೆನ್ನಾಗಿತ್ತು, 14ರಲ್ಲಿ ಗೆದ್ದಾಗ ಚೆನ್ನಾಗಿತ್ತು. 2008ರಲ್ಲಿ ಗೆದ್ದಾಗ ನಾವು ಡಿಜಿಟಲ್ ಲಿಸ್ಟ್ ಕೊಟ್ಟಿದ್ರಿ, 2014ರಲ್ಲಿ ಕೇಳಿದಾಗ ಡಿಜಿಟಲ್ ಲಿಸ್ಟ್ ಕೊಟ್ಟಿದ್ರಿ. ಈಗ ಡಿಜಿಟಲ್ ಲಿಸ್ಟ್ ಕೊಡಕ್ಕೆ ಬರಲ್ಲ, ಯಾಕೆ ಹೇಳ್ತಾ ಇದ್ದೀರಾ? ಇದೇ ರೀತಿ ಹೇಳ್ತಿರಲ್ಲ. 2008, 14, 2008ರಲ್ಲಿ CCTV ಫುಟೇಜ್ ಕೇಳಿದವ್ರು ರಿಲೀಸ್ ಮಾಡ್ತಾ ಇದ್ರು. ಈಗ ನೀವೊಬ್ರು ಕ್ಯಾಂಡಿಡೇಟ್ ಆಗಿ ನೀವು ಸೋರ್ಲಿ ಗೆಲ್ಲಿ, ಅದಾದ್ಮೇಲೆ ನನಗೆ ಈ 10 ಬೂತದು ಕೊಡಿ ಅಂತ ಕೊಟ್ಟರೆ ಅದಕ್ಕೇನೋ ಒಂದು ಮಿನಿಮಮ್ ಫೀ ಇದೆ, ಅದು ಕಟ್ಟಿದ್ರೆ ನಿಮ್ಗೆ CCTV ಫುಟೇಜ್ ಕೊಡೋರು ಪೂರ್ತಿ ಬೂತದು. ಈಗ ಕಾನೂನು ತಂದುಬಿಟ್ರು. ಏನು ಹಂಗೆ ಕೊಟ್ಬಿಟ್ರೆ ಮಹಿಳೆಯರಿಗೆ ಮತ್ತು ಬಂದವ್ರಿಗೆ ಅಲ್ಲಿ ಸೇಫ್ಟಿ ಇದು ಪ್ರಾಬ್ಲಮ್ಮು ಅಂತ. ಯಾಕೆ 2008ನಲ್ಲಿ ಇದ್ದಾಗ ನಮ್ಗೆ ಅದ ವಿಷಯ ಇರಲಿಲ್ವಾ? ಇವ್ರು ಗೆದ್ದಕ್ಕೆ ಸೋತಾಗ ಆ ಥರ ವಿಷಯ ಇರಲಿಲ್ವಾ? ಹಂಗಾಗಿ ಇಲ್ಲೇ ಗೊತ್ತಾಗತ್ತೆ ಈ ಥರ ನೀವು ನೋಡ್ಕೊಳಕ್ಕೆ ಇದು ಜೆನ್ಯೂನ್ ಅಲ್ವಾ? ಈಗ ನಾನು ಹೇಳಿದ್ದು ಯಾವ್ದಾದ್ರು ಒಂದು ಸರಿ ಇಲ್ಲ, ನಿಸ್ವಾರ್ಥವಾಗಿ ಮಾಡಲಿ. ಇದು ಕಾಂಗ್ರೆಸ್ ಆರೋಪ, BJP ಆರೋಪ, ಆಮ್ ಆದ್ಮಿ ಪಾರ್ಟಿ ಆರೋಪ ಅಂತ ಕೇಳೋದು ಬೇಡ. ಇದು ಜೆನ್ಯೂನ್ ಆಗಿ ಆಗಿರ್ತಕ್ಕಂಥ ವಿಷಯ. ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ BRL 10,000 ರೂಪಾಯಿ ನೀವು ಕೊಡ್ತಾ ಇದ್ದೀರಾ. ಡಿಕ್ಲೇರ್ ಆದಮೇಲೆ ಅದು ಮುಂಚೆನೆ ಪ್ರೀ ಪ್ಲಾನ್ ಸ್ಕೀಮ್ ಅಂದ್ಬಿಟ್ಟು ಅದನ್ನ ಎಲೆಕ್ಷನ್ ಕಮಿಷನ್ಗೆ ಅದನ್ನು ತಡೆಯೋ ತಾಕತ್ತಿಲ್ಲ ಅಂದ್ರೆ ಇನ್ನು ಅದು ಎಲೆಕ್ಷನ್ ಕಮಿಷನ್ ಇದ್ರೆಷ್ಟು. ಬೈ ಎಲೆಕ್ಷನ್ ಟೈಮಲ್ಲಿ ನೀವು ಗೃಹಲಕ್ಷ್ಮಿ ಹಣ ಹಾಕ್ದಾಗ 6,000 ರೂಪಾಯಿ ಚೆನ್ನಾಗಿತ್ತಾ? ಬೈ ಎಲೆಕ್ಷನ್ಗೆ ಹಾಕಬಾರ್ದು ಅಂತಕ್ಕಂಥ ರೂಲ್ ಇಲ್ಲ. ಇದು ಜನರಲ್ ಎಲೆಕ್ಷನ್. ಗೃಹಲಕ್ಷ್ಮಿ ನೀವು ಹಾಕಿರೋದು ಜನ ಸುಳ್ಳು. ರಾಜ್ಯಕ್ಕೆ ನಮ್ದು ಯಾವ ರೀತಿ ಸೈಕಲ್ ಇದೆ ಆ ಸೈಕಲ್ ಅಲ್ಲಿ ಹಾಕಿದ್ದು 3 ತಿಂಗಳು ಪೆಂಡಿಂಗ್ ಉಳಿಸ್ಕೊಂಡು ಹಾಕ್ಬಿಟ್ರೆ 6,000 ರೂಪಾಯಿ ನೀವು 3 ತಿಂಗಳೇ ಕೊಡ್ಕೊಂಡ್ ಬರ್ತಾ ಇರೋದು ಗೃಹಲಕ್ಷ್ಮಿ. ಲಾಸ್ಟ್ ಒಂದು ಎಷ್ಟು ನಾನೇ ಒಂದು ಕ್ಷೇತ್ರಕ್ಕೆ ಅಧ್ಯಕ್ಷ ಇದ್ದೀನಿ ಗ್ಯಾರಂಟಿ ಯೋಜನೆಗಳಿಗೆ. ನನಗೆ ಅದಕ್ಕೆ ಬಹಳ ಚೆನ್ನಾಗಿ ಗೊತ್ತು. ಪ್ರತಿ ಸಲ ಹೇಳ್ತಾ ಇದ್ದೀನಿ, ನಾವು 3 ತಿಂಗಳಿಗೆ ಕೊಟ್ಕೊಂಡ್ ಬರ್ತಾ ಇರೋದು. ಇದು ಅದು ಆ ಸೈಕಲ್ ಅಲ್ಲಿ ಬಂದಿದೆ, ಕೊಟ್ಟಿದೆ. ಅದನ್ನೇನು ನಾವೇನು ಟೈಮಿಂಗ್ ಏನು ಮಾಡಿಲ್ಲ ಕೊಡುವಂತದ್ದು. ಆದ್ಮೇಲೆ ನೀವು ಯಾವುದೇ ರೀತಿ 10,000 ರೂಪಾಯಿ ಒಂದು ಅಧಿಕೃತವಾಗಿ ಆಮಿಷ ಕೊಡ್ತಾ ಇದ್ದಾರೆ. ಇವ್ರು ಹೇಳಿದ್ರು ಆಮಿಷವಾಗಿ ಕೊಟ್ರು ಓಟ್ ಚೋರಿನೇ, ಧರ್ಮದ ಮೇಲೆ ಕೇಳಿದ್ರು ಓಟ್ ಚೋರಿ. ಯಾಕೆ ಅವೆಲ್ಲ ಲೆಕ್ಕ ಬರ್ಲಿಲ್ವಾ ಅವಾಗ? ಅದು ಸರಿನಾ? ಎಲೆಕ್ಷನ್ ಕಮಿಷನ್ ಒಂದು ತಡೀರಿ ಅಥವಾ ಒಂದು ಫ್ಲಾಗ್ ಒಂದು ಸಣ್ಣ ನೋಟಿಸ್ ಮುಸ್ಲಿಂ ಅಂತೀರಾ? ನಾನು ಇವ್ರು ಹೇಳಿದ್ದನ್ನ ಇದಾಗಿ ತಗೊಂಡೆ ಅಷ್ಟೇ. ಯಾವುದಕ್ಕೂ ಇದೇ ಲೆಕ್ಕನೇ ಇಲ್ವಾ? ಎಲೆಕ್ಷನ್ ಕಮಿಷನ್ ಒಂದು ಸದ್ಯ ಚೀಮಾರಿ ಹಾಕಿ ಒಂದು ನೋಟಿಸ್ ಕೊಡ್ತಕ್ಕಂಥ ಶಕ್ತಿನೂ ಎಲೆಕ್ಷನ್ ಕಮಿಷನ್ಗೆ ಇವತ್ತು ಇಲ್ಲದೆ ಇರೋ ಅಂತ ಪರಿಸ್ಥಿತಿ ಬಂದಿದೆ ಅಂದ್ರೆ, ಇವತ್ತು ನಾನು ಯಾವುದೇ ಆಗಲಿ, ಅದು ಡಿಜಿಟಲ್ ಲಿಸ್ಟ್ ಇರ್ಬೋದು, CCTV ಫುಟೇಜ್ ಇರ್ಬೋದು, ಕಾಂಗ್ರೆಸ್ ಬರೆದಂಥ ಲೆಟರ್ಗೆ ರೆಸ್ಪಾನ್ಸ್ ಇಲ್ಲದೆ ಇರ್ಬೋದು, ಇದೆಲ್ಲಾನು ನಾವು ಮಾಡಿರ್ತಕ್ಕಂಥ ಅಧಿಕೃತ ಪ್ರಯತ್ನನೇ.
ಯಾವುದು ಫಲ ಬರಲಿಲ್ಲ ಅಂದಾಗ ಕೋರ್ಟ್ಗೆ ಹೋದ್ರು ಫಲ ಬರಲಿಲ್ಲ ಅಂತ ಇವ್ರು ಹೇಳಿದಾಗ ನಾವು ಇನ್ನು ಜನದ ಹತ್ರ ಹೋಗ್ಬೇಕು. ಇನ್ನೇನಿದೆ ಪ್ರಜಾಪ್ರಭುತ್ವದಲ್ಲಿ ನಾವ್ ಇನ್ನೇನ್ ಮಾಡಬಲ್ರಿ? ನಾವೇನಾರು ಹೇಳ್ದಂಗೆ ನಾವೇನು ಯಾರಿಗೂ ದಂಗೆ ಜನ ಏನ್ ಮಾಡಬಹುದು? ನನ್ನ ಪಾಯಿಂಟ್ ಸಿಂಪಲ್ ಆಗಿದೆ ಸುಧೀಂದ್ರ, ನನ್ನ ಪಾಯಿಂಟ್ ಸಿಂಪಲ್ ಇದೆ. ಜನ ಏನ್ ಮಾಡಬಹುದು? ಆಯ್ತು, ಅರಿವು ತಿಳ್ಕೊಂಡೆ ನಾನು, ಮೋಸ ನಡೆದಿದೆ ಇವರಿಗೆ, ನೆಕ್ಸ್ಟ್ ಏನ್ ಮಾಡಲಿ ಸರ್? ನಾನೇನ್ ಹೇಳ್ತಾ ಇದ್ದೀನಿ, ಇರೋ ಅಷ್ಟು ಪಿಲ್ಲರ್ ಅಲ್ಲಿ ಎಲ್ಲೂ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ನಾನು ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಗಳೇ ಇದಕ್ಕೆ ಸಾಕ್ಷಿ. ಆಮೇಲೆ ಇದೆಲ್ಲ ಜೆನ್ಯೂನ್ ಎಕ್ಸಾಂಪಲ್. ಯಾವುದು ಇದು ನಾನು ಮಾಡ್ತಕ್ಕಂಥ ಆರೋಪ ಅಲ್ಲ, ನಡೆದಿರೋದು. 11 ಲೆಟರ್ ನಾವು ಬರ್ದಿರೋದು ಸುಳ್ಳ? ನೀವು CCTV ಫುಟೇಜ್ ಕೇಳಿದ ತಕ್ಷಣ ಕೊಡಕ್ಕಾಗಲ್ಲ ಅಂತ ಕಾನೂನೇ ಬದಲಿಸೋದು ಸುಳ್ಳ? ಕೇಳಿ. ಗೋವಿಂದರಾಜ್ ಅವರೇ, ಈಗ ನೋಡಿ, ಇಂಥ ವಿಚಾರಗಳು ಬಂದಾಗ ಈಗ ಇವ್ರದ್ದು ಅವ್ರ ಸಂಕಟನೂ ಹೇಳ್ಕೊಳ್ತಾ ಇದ್ದಾರೆ, ಅವ್ರ ದೂರು ಹೇಳ್ತಾ ಇದ್ದಾರೆ, ಅವ್ರ ಪತ್ರದ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. BJP ಈ ದೇಶದಲ್ಲಿ ನೀವು ಒಂದು ಪಕ್ಷವೇ, ಒಂದು ರಾಜಕೀಯ ಪಕ್ಷವೇ. ಚುನಾವಣಾ ಆಯೋಗದ ಮೇಲೆ ಒಬ್ಬರಲ್ಲ ಅಂಥೇಳಿ 2, 3, 4 ಪಕ್ಷದವರು ಕೂಡ ಈ ಥರ ಆರೋಪ ಮಾಡಬೇಕಾದ್ರೆ ನೀವ್ಯಾಕೆ ಒಂದು ಧ್ವನಿಗೂಡಿಸಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಂಥ ಆರೋಪ ಬಂದಾಗ ನಾನು ಮೋಸದಿಂದ ಗೆದ್ದಿದ್ದೀನಿ ಅಂತ ಆರೋಪ ತೊಗೊಳಕ್ಕೆ ನಾನು ರೆಡಿ ಇಲ್ಲ. ಇದರ ಬಗ್ಗೆ ನಾನೇ ಒಂದು ತನಿಖೆ ನಡೀಬೇಕು ಅಂತ ಆಗ್ರಹ ಮಾಡ್ತೀನಿ. ಸುಪ್ರೀಂ ಕೋರ್ಟ್ಗೆ ನಾನೇ ಆಗ್ರಹ ಮಾಡ್ತಾ ಇದ್ದೀನಿ. ಮಾನನಷ್ಟ ಮೊಕದ್ದಮೆಯನ್ನು ರಾಹುಲ್ ಗಾಂಧಿ ಮೇಲೆ ನಾನು ಹಾಕ್ತಾ ಇದ್ದೀನಿ. ನಾನು ಮೋಸದಿಂದ ವೋಟ್ ಚೋರಿ ಮಾಡಿ, ವೋಟ್ ಚೋರಿ ಮೋದಿ ಚೋರ್ ಅಂತ ಮಾತಾಡ್ತಾ ಇದ್ದಾರಲ್ಲ, ಯಾಕೆ ನೀವು ಮಾಡಲ್ಲ? ನೀವು ಚುನಾವಣಾ ಆಯೋಗದ ವಕ್ತಾರರಿಕೆಯಿಂದ ಯಾವಾಗಿಂದ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಿ ನೀವೆಲ್ಲರೂ? ಇಲ್ಲ ನೋಡಿ, ನಾವು ಯಾವುದೇ ಚುನಾವಣಾ ಆಯೋಗದ ವಕ್ತಾರರಾಗಿ ನೀವ್ಯಾಕೆ ಒಂದು ಪತ್ರ ಬರಲಿಲ್ಲ? ನೋಡಿ ಸರ್, ಯಾಕೆ ಗೊತ್ತಾ ಸರ್, ಇದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಏನಾಗಿದೆ ಅಂದ್ರೆ ಇವತ್ತು ಹುಚ್ಚುನ್ ತರ ಹೇಳಿಕೆಗಳನ್ನ ಕೊಡಕ್ ಸ್ಟಾರ್ಟ್ ಆಗ್ಬಿಟ್ಟು. ಒಂದ್ ನಿಮಿಷ, ಯಾಕೆ ಅಂದ್ರೆ ಮಾತು ಆಡ್ಬೇಕಾದ್ರೆ ಸ್ವಲ್ಪ ಇದ ಹುಚ್ಚಂತರ ಮಾತಾಡೋದು ಏನ್ರಿ ಅರ್ಥ? ಕಾಂಗ್ರೆಸ್ ಸಂದರ್ಭದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಯಾವ ಹೋರಾಟ ತಗೊಂಡಿದೀವಿ ಅಂತಲೇ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಇವತ್ತು ಏನಾದ್ರೂ ಸಮಸ್ಯೆ ಇದ್ದಾಗ ನಾನು ಅವಾಗ್ಲೇನೆ ಹೇಳಿದೆ ಬಹಳ ಕ್ಲಿಯರ್ ಆಗಿ, ಇಲ್ಲಿವರೆಗೂ ಚುನಾವಣಾ ಆಯೋಗ ಮೂಲಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಧಮಕಿ ಆಗ್ತಾ ಇದ್ದೀರಾ? ಒಂದು ಜ್ಞಾನೇಶ್ ಕುಮಾರ್ಗೆ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ನೀವು ಆಗ್ತಾರೆ ವಿವೇಕ್ ಜೋಶಿಗೆ, ಸುಬ್ರಾಯ್ ಸಿಂಗ್ಗೆ ಎಲ್ಲರಿಗೂ ಧಮಕಿ ಆಗ್ತಾ ಇದ್ದೀರಾ? ಈಗ ಆಲ್ರೆಡಿ ದೇಶದ ಪ್ರಧಾನಮಂತ್ರಿಗಳಿಗೆ, ಗೃಹಮಂತ್ರಿಗಳಿಗೆ ಮುಗಿಸೋಕು ಬಿಡಲ್ಲ ಅಂತ ಹೇಳಿಕೆಗಳು ಆಗ್ತಾ ಇದ್ದೀರಾ? ಅಂದ್ರೆ ನೀವು ಹೇಳ್ತಾ ಇರೋದೇನಂದ್ರೆ ನೀವು ಚುನಾವಣೆ ಸೋಲಿನಿಂದ ಕಂಗಾಲಾಗಿದ್ದೀರಾ? ನೋಡಿ, ಏನಿಲ್ಲಿ ಈ ಟಾಪಿಕ್ ಕಾಂಗ್ರೆಸ್ ಮಾತಾಡಬೇಡಿ, ಇಡೀ ದೇಶದಲ್ಲಿ ಕಂಗಾಲಾಗಿದ್ದೀರಾ ಅಷ್ಟೇ ಬಿಟ್ರೆ ಬಿಜೆಪಿ ಸತತವಾಗಿ ಗೆಲ್ತಾ ಇರೋದ್ರಿಂದ ನಿಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಜನರು ಕೊಡುವಂತ ತೀರ್ಪಿಗೆ ಗೋವಿಂದರಾಜ್ ಅವರೇ, ಈಗ ಇಲ್ಲಿ ಕರ್ನಾಟಕದಲ್ಲಿ ಗೆದ್ದಾಗ ಗೋವಿಂದರಾಜ್ ಅವರೇ ಮಾತಾಡಲ್ಲ, ಎಲ್ಲ ವಿಚಾರ